ಕ್ರಾಂತಿಯಲ್ಲ ಶಾಂತಿ, ರಾಜಣ್ಣಗೆ ಪಶ್ಚಾತ್ತಾಪ. ತನ್ನ ಮಾತೇ ಮುಳುವಾಯಿತು ರಾಜಣ್ಣ ಅವ್ರಿಗೆ. ಇದೀಗ ವೈಲೆಂಟ್ ಆಗಿದ್ದ ರಾಜಣ್ಣ ಸೈಲೆಂಟ್ ಆಗಿದ್ದಾರೆ. ಕ್ರಾಂತಿಯಿಂದ ಶಾಂತಿಯತ್ತ ಹೋಗ್ತಾ ಇದ್ದಾರೆ. ರಾಜಣ್ಣ ತಲೆದಂಡದ ಬಳಿಕ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಎದುರು ಸಿದ್ದರಾಮಯ್ಯ ಆಪ್ತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ತನ್ನ ಮಾತಿನ ಬಗ್ಗೆ. ಗೃಹ ಸಚಿವ ಪರಮೇಶ್ವರ್ ಜೊತೆ ರಾಜಣ್ಣ ಒಂದಷ್ಟು ಚರ್ಚೆಯನ್ನ ಮಾಡಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ. ಮಹತ್ವದ ಮಾತುಕತೆ ಸಂದರ್ಭದಲ್ಲಿ ಅನಾಹುತ ಸರಿಪಡಿಸುವ ದಾರಿಯದ್ದೇ ಚಿಂತೆ, ಆ ರೀತಿ ಮಾತನಾಡಬಾರ್ದಿತ್ತು ಅಂತ ಪರಮೇಶ್ವರ್ ಮುಂದೆ ಹೇಳಿದ್ದಾರೆ. ಇದು ಇಷ್ಟೊಂದು ತೀವ್ರ ಸ್ವರೂಪಕ್ಕೆ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ, ನನ್ನ ಮಾತಿನಿಂದ ಹೀಗಾಗುತ್ತೆ ಅಂತ ತಿಳಿದಿರಲಿಲ್ಲ ಅಂತ ಪರಮೇಶ್ವರ್ ಎದುರು ರಾಜಣ್ಣ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರೆ. ಪರಮೇಶ್ವರ್ ರಾಜಣ್ಣ ತುಮಕೂರು ಜಿಲ್ಲೆಯವರು, ಆದರೂ ತಲೆದಂಡಕ್ಕೆ ಕಾರಣ ಪರಂಗೆ ಗೊತ್ತೇ ಇಲ್ಲ. ಹೈಕಮಾಂಡ್ ತೀರ್ಮಾನ ಎಂದಷ್ಟೇ ಹೇಳ್ತಿರೋ ಪರಮೇಶ್ವರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಅಥವಾ ಸಿಎಂಗೆ ಗೊತ್ತಿರಬಹುದು, ವರಿಷ್ಠರ ತೀರ್ಮಾನಕ್ಕೆ ಬದ್ಧ ಅಂತ ಪರಮೇಶ್ವರ್ ಹೇಳಿದ್ದಾರೆ. ವಜಾ ಹಿಂದಿನ ಕಾರಣ ಗೊತ್ತಿಲ್ಲ ಅಂತಿರತಕ್ಕಂಥ ಪರಮೇಶ್ವರ್ ವರಿಷ್ಠರನ್ನ ವಿಚಾರಿಸಿ ಅಂತ ರಾಜಣ್ಣ ಕೇಳೋರಂತೆ. ವಿಚಾರಿಸಿ ಅವ್ರನ್ನ, ಏನ್ ಕತೆ ಏನು ಅಂತ ಗೊತ್ತಿಲ್ಲ, ಆದ್ರೆ ನಾನು ಯಾರೊಂದಿಗೂ ಮಾತನಾಡಲಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬಟ್ ಕಾರಣ ತಾನೇನು ತಪ್ಪು ಮಾಡಿದ್ದೀನಿ ಅನ್ನೋ ಅರಿವು ರಾಜಣ್ಣ ಅವರು ಕೂಡ ಆಗಿದೆ. ತಪ್ಪಿಷ್ಟೇ, ತಮ್ಮ ಮನೆ ಏನೇ ಇದ್ರೂ ಕೂಡ ಹೊರಗಡೆ ಸಮಸ್ಯೆಗಳನ್ನ ಹೇಳ್ಕೋಬಾರ್ದು ಅಂತ ಅಂದ್ರೆ. ಬಟ್ ರಾಜಣ್ಣ ಅವ್ರು ಹೇಳಿದ ತಪ್ಪೇನಿದೆ ಅನ್ನೋದು ವಿಪಕ್ಷದವ್ರ ಮಾತು. 2024 ರಾಜ್ಯದಲ್ಲಿ ಇದ್ದಿದ್ದೆ ಕಾಂಗ್ರೆಸ್ ಸರ್ಕಾರ, 23 ಅಧಿಕಾರಕ್ಕೆ ಬಂತು, 24 ಲೋಕಸಭೆ. ಆ ಟೈಮಲ್ಲಿ ಮತಗಳತನ ಅಂತ ಆರೋಪ ಮಾಡ್ತಿದಿರಲ್ಲ. ನಮ್ಮ ನೌಕರ ತಾನೆ, ಸರ್ಕಾರಿ ನೌಕರರು ಮಾಡಿರೋದು ಆಯೋಗದ ದಂಡರ್ಗೆ ಹೋಗಿ ಕೆಲಸನ. ನಮ್ದು ತಪ್ಪಿದೆ ಅನ್ನೋದು ದಾಟಿಲಿ ಹೇಳಿದ್ರು. ತಪ್ಪೇನಿದೆ ಅದರಲ್ಲಿ? ಆದರೆ ರಾಹುಲ್ ಗಾಂಧಿಯ ತಪ್ಪನ್ನ ಎತ್ತಿ ತೋರಿಸಿದ್ದೆ ರಾಜಣ್ಣ ಅವ್ರ ತಪ್ಪು ಅನ್ನೋದು ಕೆಲವ್ರ ಮಾತು. ಅಯ್ಯೋ ದೇವ್ರೆ, ಸಂಘರ್ಷ ರಾಜಕಾರಣದಲ್ಲಿ ನಡೀತಾ ಇರ್ತವೆ. ಯಾಕೆಂದ್ರೆ ಮುಜುಗರ ಈಡಾಗಿತ್ತು. ಅಂದ್ರೆ ದೆಹಲಿಯಲ್ಲಿ ಒಂದಷ್ಟು ಸಂಸದರ ಜೊತೆ ಸಭೆ ಮಾಡಬೇಕಾರೆ, ಅಲ್ರಿ ಕಾಂಗ್ರೆಸ್ನ ಮಂತ್ರಿನೇ ಈ ಥರ ಹೇಳ್ತಾ ಇದ್ದಾರೆ, ಏನು ಕತೆ ಅಂದಾಗ ಇಮ್ಮಿಡಿಯೇಟ್ ಆಗಿ ಅಲ್ಲಿ ವೇಣುಗೋಪಾಲ್ ಕರ್ಸ್ ಮಾತಾಡಿ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ರಂತೆ, ಕಿತಾಕಿ ಮಂತ್ರಿಗಿರಿಯಿಂದ ಅಂತ. ಅದರ ಪರಿಣಾಮ ಇವ್ರನ್ನ ಮಂತ್ರಿಯಿಂದ ವಜಾ ಮಾಡಿದ್ರು. ಕರ್ನಾಟಕದಲ್ಲಿ ಬಂದು ದೊಡ್ಡ ಶೋ ಮಾಡಿ ದೆಹಲಿಯಲ್ಲಿ ಸಂಭ್ರಮ ಮಾಡೋ ಟೈಮಲ್ಲಿ ರಾಜಣ್ಣ ಅವರ ಕರ್ನಾಟಕದಲ್ಲಿ ಕೊಟ್ಟಂತ ಹೇಳಿಕೆ ದೆಹಲಿಯ ರಾಹುಲ್ ಗಾಂಧಿ ಅವರ ಸಂಭ್ರಮಕ್ಕೆ ಕೊಳ್ಳಿ ಇಟ್ಟಿತ್ತಲ್ಲಿ. INDA ಮೈತ್ರಿಕೂಟರು ಉಳಿದವ್ರು ಬಂದು ನೀವು ಹಿಂಗೆ ಹೇಳ್ತಿದ್ದೀರಿ, ನಿಮ್ಮ ಮಂತ್ರಿನೇ ಹಿಂಗೆ ಹೇಳ್ತಾವ್ರು, ಏನು ಕತೆ ಅಂತ. ಹಾಗಾಗಿ ತೆಗೆದಾಕಿದ್ರು. ಬಟ್ ರಾಜಣ್ಣ ಅವ್ರಿಗೆ ಇಷ್ಟು ಇದರ ಪ್ರತಿಫಲ ಈ ಮಟ್ಟಿಗೆ ಇರುತ್ತೆ ಅಂತ ಗೊತ್ತಿರಲಿಲ್ಲ, ರಿಯಾಕ್ಷನ್ ಹಿಂಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಈಗ ಓದಾಡ್ತಾವ್ರೆ. ಬಟ್ ಇದೊಂದು ಸಂದೇಶ ಆಯಿತು, ಹೈಕಮಾಂಡ್ ಸ್ಟ್ರಾಂಗ್ ಇದೆ, ನಾಳೆ ಏನು ಬೇಕಾದ್ರೆ ಆಗ್ಬೋದು ಅಂತ. ಹೀಗಾಗಿ ಪರಮೇಶ್ವರ್ ಅವರು ನನಗೂ ಗೊತ್ತಿಲ್ಲಪ್ಪ, CM ಕೇಳ್ಕೊಳ್ಳಿ, KPCC ಅಧ್ಯಕ್ಷನ್ ಕೇಳ್ಕೊಳ್ಳಿ ಅಂತ ಸುಮ್ಮನಾಗಿದ್ದಾರೆ. ಬಟ್ ಎಲ್ರಿಗೂ ಓಪನ್ ಸೀಕ್ರೆಟ್, ಮಾತಾಡಂಗಿಲ್ವಲ್ಲ. ಮಾತಾಡೇ ಕಟ್ಟಿರೋದು ಈಗ ರಾಜಣ್ಣ ಅವರು. ಉಳಿದವ್ರು ಯಾರ ಅಡ್ಡದಡ್ಡಿ ಮಾತಾಡಿದ್ರು ಅಂದ್ರೆ ನೆಕ್ಸ್ಟ್ ಅವ್ರ ವಜಾ. ಎಸ್, ತಾವೇನು ಹೇಳ್ತೀರಿ ಈ ಬಗ್ಗೆ? ರಾಜಣ್ಣ ಅವ್ರನ್ನ ಸಚಿವ ಸ್ಥಾನದಿಂದ ವಜಾ ಮಾಡದಂತಹ ಕಾಂಗ್ರೆಸ್ನ ಸರ್ಕಾರದ ಹೈಕಮಾಂಡ್ ನಿಲುವಿನ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ.